ಪ್ರೀತಿಯ ಮಿತ್ರರ ಮಿತ್ರ ವೀಕ್ಷಕರಿಗೆ ಭರತ ಹುಣ್ಣಿಮೆಯ ಶುಭಾಶಯಗಳು. ವೀಕ್ಷಕರೇ, ಇವತ್ತು ಒಂದು ವಿಶೇಷವಾದ ದಿನ. ಹುಣಸೂರಿನ ಮಾರುತಿ ಬಡಾವಣೆಯಲ್ಲಿರುವಂತಹ ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ 2ನೇ ವರ್ಷದ ಅದ್ದೂರಿಯ ವಾರ್ಷಿಕೋತ್ಸವ 2 ದಿನದ ಕಾರ್ಯಕ್ರಮ ಬಹಳ ಸಂಭ್ರಮದಿಂದ ಜರುಗಿತು. ಮೊದಲನೇ ದಿನ ಆ ದೇವರ ಮೆರವಣಿಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಹೋಗುತ್ತೆ. ಅಲ್ಲಿ ಏನು ವಾದ್ಯಗಳಿತ್ತು, ಹಾಗೆಯೇ ಒಂದು ಮಂಗಳಕರ ವಾದ್ಯಗಳೊಂದಿಗೆ ಹಾಗೂ ಡಮರುಗದ ಸದ್ದಿನೊಂದಿಗೆ ಮೈಲಾರಲಿಂಗೇಶ್ವರನ ಮೆರವಣಿಗೆ ಊರು ತುಂಬ ಸಂಚಾರ ಮಾಡ್ತದೆ. ಇವತ್ತು ಭರತ ಹುಣ್ಣಿಮೆ. ಇವತ್ತು ಈ ದೇವಾಲಯದ 2ನೇ ವರ್ಷದ ವಾರ್ಷಿಕೋತ್ಸವ. ಸುಮಾರು 4,000ಕ್ಕೂ ಅಧಿಕ ಮಂದಿ ಇವತ್ತು ಆ ದೇವರ ದರ್ಶನವನ್ನು ಪಡೆದು ಇಲ್ಲಿ ಅನ್ನದಾಸೋಹವನ್ನು ಸ್ವೀಕರಿಸಿ ಹೋಗ್ತಾ ಇದ್ದಾರೆ. ಇಲ್ಲಿಯ ಒಂದು ಸಮಿತಿಯವರು ಶ್ರೀ ಗಣೇಶ್ ಕುಮಾರ್ ಸ್ವಾಮಿ ಇರ್ಬೋದು, ವೆಂಕಟೇಶ್ವರ ಇರ್ಬೋದು, ಅವರ ಆಹ್ವಾನದ ಮೇರೆಗೆ ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಈ ಒಂದು ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟಿದ್ದೆ. ತಮಗೆ ದೇವರ ಮಂಗಳಾರತಿ ದೃಶ್ಯಗಳನ್ನು ತೋರಿಸಿದ್ದೇನೆ. ಇಲ್ಲಿ ಏನೆಲ್ಲ ಚಟುವಟಿಕೆ ಭಾಗವಹಿಸಿದ್ದೆವು ಅದನ್ನೆಲ್ಲ ತೋರಿಸುವ ಪ್ರಯತ್ನವನ್ನು ಮಾಡಿದ್ದೇನೆ ಅಂತ ಹೇಳ್ತಾ, ಬನ್ನಿ ಈಗ ನಾವು ದೇವಾಲಯದ ಒಳಗೋಗೋಣ. ದೇವಾಲಯಕ್ಕೆ ಏನೆಲ್ಲ ಒಂದು ಅಲಂಕಾರ ಮಾಡಿದ್ದಾರೆ, ಯಾವ ರೀತಿ ಪೂಜೆ ಪುರಸ್ಕಾರ ನೋಡಿದರೆ ಮಾಡಿಕೊಂಡು ನಾವು ಹಾಗೆ ದೇವರ ಮಂಗಳಾರತಿಯನ್ನು ತಗೊಳ್ಳೋಣ ವೀಕ್ಷಕರೇ. ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿಯ ಸೇವಾ ಟ್ರಸ್ಟು, ಮಾರುತಿ ಬಡಾವಣೆ, ಹುಣಸೂರು.
ಈ ದೇವಸ್ಥಾನ ಓಪನ್ ಆಗಿ ಇವತ್ತಿಗೆ ಕರೆಕ್ಟಾಗಿ 2 ವರ್ಷ ಆಯಿತು. 12/2/2022ರಲ್ಲಿ ಈ ದೇವಸ್ಥಾನ ಪ್ರಾರಂಭೋತ್ಸವ ಆಯಿತು. ಪ್ರಾರಂಭೋತ್ಸವ ಆದಮೇಲೆ ಚೆನ್ನಾಗಿ ಪೂಜಾ ಕಾರ್ಯಗಳು ನಡ್ಕೊಂಡು ಬರ್ತಾಯಿದೆ. ಹಾಗೆ ನಾವು ಈ ಭರತ ಹುಣ್ಣಿಮೆ ದಿವಸ ದೋಣಿ ಪೂಜೆ ಅಂತ ಹೆಚ್ಚು ಕಡಿಮೆ ಒಂದು 25 ವರ್ಷದಿಂದ ಮಾಡ್ಕೊಂಡು ಬಂದಿದ್ವಿ. ಈ ಹಿಂದೆ ಎಲ್ಲ ಕರಿಗೌಡರ ಬೀದಿಯಲ್ಲಿರುವ ರಾಮ ಮಂದಿರದಲ್ಲಿ ಮಾಡ್ತಾಯಿದ್ದೋ. ದೇವಸ್ಥಾನ ಪ್ರಾರಂಭ ಆದಮೇಲೆ ಇಲ್ಲೇ ಮಾಡೋಕ್ಕೆ ಶುರು ಮಾಡಿದ್ದೀವಿ. ಹಾಗೂ ದಿನೇ ದಿನೇ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವರ ಕೃಪೆಗೆ ಪಾತ್ರರಾಗ್ತಾರೆ. ಇನ್ನೊಂದು ವಿಶೇಷ ಏನಂತ ಅಂದರೆ ನಮ್ಮ ದೇವಸ್ಥಾನದ್ದು ಇಲ್ಲಿ ಒಂದು ಇಬ್ಬರು ಹೇಳಿದ್ರು ನನಗೆ, ನಾವು ಬಂದು ಏನೋ ದೇವರಲ್ಲಿ ಬೇಡ್ಕೊಂಡು ಹೋಗಿದ್ದೋ ಅದು ಪೂರೈಸ್ತು, ನಮಗೆ ದೇವರು ಅದಕ್ಕೆ ಸಮ್ಮತಿ ಕೊಟ್ಟು ನಮ್ಗೆ ಒಳ್ಳೇದು ಮಾಡಿದೆ, ಶಕ್ತಿ ಇದೆ ದೇವರಲ್ಲಿ ಅಂತ ಅಂದ್ಬಿಟ್ಟು ಅವರು ಹೇಳಿದ್ದನ್ನು ನಾನು ಹೇಳ್ತಾ ಇದ್ದೀನಿ. ಆ ಥರ ದಿನ ದಿನ ಚೆನ್ನಾಗಿ ಅಭಿವೃದ್ಧಿ ಹೊಡ್ಕೊಂಡು ಹೋಗ್ತಾ ಇದೆ. ಹೋದ ವರ್ಷ ಇದೆ ಭರತ ಹುಣ್ಣಿಮೆಯಲ್ಲಿ ಮೆರವಣಿಗೆ ಸ್ಟಾರ್ಟ್ ಮಾಡ್ದೋ, ಉತ್ಸವ ಮಾಡ್ದೋ, ಬರೀ ಒಂದು ಮೈಲಾರಲಿಂಗೇಶ್ವರನ ಫೋಟೋ ಇಟ್ಕೊಂಡು ಉತ್ಸವ ಮಾಡ್ದೋ. ಆದರೆ ಆಗ ಮಾಡಿದಾಗ ನಮ್ಗೆ ಅನ್ನಿಸ್ತು ಉತ್ಸವ ಮೂರ್ತಿಗಳು ಮಾಡಿಸ್ಬೇಕು ಇಲ್ಲಿಗೆ ಅಂತ ಅಂದ್ಬಿಟ್ಟು ಹೋದ ವರ್ಷದಿಂದ ಈ ವರ್ಷದವರೆಗೂ ಎಲ್ಲ ಜನತೆಗೆ ಹೇಳಿದ್ದಕ್ಕೆ ಸುಮಾರು ಜನ ಅದಕ್ಕೆ ಸಹಾಯ ಮಾಡಿದ್ರು. ಉತ್ಸವ ಮೂರ್ತಿನೂ ತೊಗೊಬಂದು ಮಾಡಿಸ್ಕೊಂಡು ತಮಿಳ್ನಾಡಿಂದ ಅದನ್ನಿಟ್ಟು ಈ ಸಲ ನಿನ್ನೆ ಅಂದರೆ 11ನೇ ತಾರೀಕು 2ನೇ ತಿಂಗಳು ನಿನ್ನೆ ಮೆರವಣಿಗೆ ಮಾಡಿದೋ. ಮೆರವಣಿಗೆನೂ ಭಾಳ ವಿಜೃಂಭಣೆಯಿಂದ ನಡೀತು. ದೇವರ ಆಶೀರ್ವಾದ ಈ ಹುಣಸೂರು ಜನತೆ, ಹುಣಸೂರು ತಾಲೂಕಿನ ಜನತೆ ಮತ್ತು ಟೌನಿನ ಜನತೆ, ಇಲ್ಲಿ ಅಕ್ಕಪಕ್ಕದಲ್ಲಿರೋ ಎಲ್ಲರಿಗೂ ಆಶೀರ್ವಾದ ಮಾಡಿ ಹಿಂಗೆ ಮುಂದುವರ್ಸ್ಕೊಂಡು ಹೋಗಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅನ್ನೋದು ನಮ್ಮ ಆಶಯ. ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿಯ ದೇವಸ್ಥಾನದ 2ನೇ ವರ್ಷದ ವಾರ್ಷಿಕೋತ್ಸವದ ಸಮಾರಂಭ ಇವತ್ತು 12/2/2025 ಬುಧವಾರದಂದು ಒಂದು 3 ದಿವಸಗಳ ಕಾರ್ಯಕ್ರಮ. ಮೊದಲನೇ ದಿವಸ ಸೋಮವಾರ ಬೆಳಿಗ್ಗೆ ನಮ್ಮ ಏನು ಮೈಲಾರಲಿಂಗೇಶ್ವರ ಸ್ವಾಮಿಯ ಒಂದು ಉತ್ಸವ ಮೂರ್ತಿಯ ಒಂದು ಪ್ರತಿಷ್ಠಾಪನಾ ಒಂದು ಕಾರ್ಯಕ್ರಮ, ಹೋಮ ಹವನ ಎಲ್ಲ ಭಕ್ತಿ ಭಾವದಿಂದ ಕಾರ್ಯಕ್ರಮ ನಡೆದಂಥದ್ದು. ಹಾಗೂ ನಿನ್ನೆ ಸಂಜೆ 5 ಗಂಟೆಯಿಂದ ಒಂದು 10 ಗಂಟೆ ತನಕ ಒಂದು ಮೆರವಣಿಗೆ ಮೂಲಕ ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿಯ ಉತ್ಸವದ ಮೂಲಕ ಎಲ್ಲ ಬೀದಿಗಳಲ್ಲಿ ಕರಿಗೌಡ ಬೀದಿ ಆಗ್ಬೋದು, ಮಾರುಗುಡಿ ಬೀದಿ ಆಗ್ಬೋದು, ಹಾಗೆ ಗಣೇಶ ಗುಡಿ ರಸ್ತೆ, ಹಾಗೆ JLP ರಸ್ತೆ ಹಾಗೂ ನಮ್ಮ ವಿಶ್ವೇಶ್ವರಯ್ಯ ಸರ್ಕಲ್ ಮೂಲಕ ನಾವು ಮೆರವಣಿಗೆ ಅದ್ದೂರಿಯಾಗಿ ಎಲ್ಲ ಮಹಿಳೆಯರು, ಮಕ್ಕಳು ಹಾಗೂ ಹಿರಿಯರು ಎಲ್ಲರೂ ಸೇರಿ ಒಂದು ಡೋಲ್ನ ವ್ಯವಸ್ಥೆ ಭಾರಿ ವಿಜೃಂಭಣೆಯಿಂದ ಒಂದು ಕಾರ್ಯಕ್ರಮ, ಒಂದು ಮೆರವಣಿಗೆ ಕಾರ್ಯಕ್ರಮವೂ ಕೂಡ ನಿನ್ನೆ ಆಯಿತು. ಇವತ್ತು ವಿಶೇಷವಾಗಿ ಇವತ್ತು ಹುಣ್ಣಿಮೆ 12ನೇ ತಾರೀಕು ನಮ್ಮ ಪ್ರತಿಷ್ಠಾಪನೆ, ನಮ್ಮ ದೇವಸ್ಥಾನ ಓಪನ್ ಆಗಿದ್ದು 12ನೇ ತಾರೀಕು. ವಿಶೇಷವಾಗಿ ಇವತ್ತು ನಮಗೆ ಪೌರ್ಣಿಮೆ ಸಿಕ್ಕಿರೋಂಥದ್ದು ನಮ್ಮ ಸೌಭಾಗ್ಯ ಅಂತಲೇ ಹೇಳ್ಬೋದು. ಇವತ್ತೊಂದು ದಿವಸ ನಮ್ಮ ವಾರ್ಷಿಕೋತ್ಸವ ಕಾರ್ಯಕ್ರಮ ಭಾರಿ ಅದ್ದೂರಿಯಾಗಿ ನಡೀತು. ಬೆಳಗ್ಗೆಯೇ ನಾವು ದೋಣಿ ಸೇವೆ ಕಾರ್ಯಕ್ರಮನ ಎಲ್ಲರೂ ಸೇರಿ ನಮ್ಮ ಮೈಲಾರಲಿಂಗೇಶ್ವರ ಟ್ರಸ್ಟ್ನ ಅಧ್ಯಕ್ಷರಾಗ್ಬೋದು, ಗೌರವಾಧ್ಯಕ್ಷರಾಗ್ಬೋದು, ಉಪಾಧ್ಯಕ್ಷರಾಗ್ಬೋದು, ಹಾಗೆ ಪ್ರಧಾನ ಕಾರ್ಯದರ್ಶಿಗಳಾಗ್ಬೋದು, ಹಾಗೆ ಎಲ್ಲ ಸೇವಾ ಸಮಿತಿಯ ಸದಸ್ಯರು ಒಂದು ಮನೆ ಕುಟುಂಬದ ರೀತಿ ಇವತ್ತು ಕಾರ್ಯಕ್ರಮನ ವಿಜೃಂಭಣೆಯಿಂದ ನಡೆಸಿರೋಂಥದ್ದು ನಾವು ನೋಡ್ತಾ ಇದ್ವಿ. ಬೆಳಿಗ್ಗೆ ನಮ್ಮ ಮಾಜಿ ಶಾಸಕರಾದಂಥ ಮಂಜುನಾಥ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದರು. ಹಾಗೆ ನಮ್ಮ ಜನಪ್ರಿಯ ಶಾಸಕರಾದಂಥ ಹರೀಶ್ ಗೌಡರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದರು. ಹಾಗೆ ನಮ್ಮ ಕಾವೇರಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಮುಖ್ಯಸ್ಥರಾದಂಥ ಡಾಕ್ಟರ್ ರೋಹಿತ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದರು. ಹಾಗೆ ಅನೇಕರು ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಯಾರೋ ಒಬ್ಬರೇ ವಹಿಸ್ತಿರ್ಬೇಕಾದ್ರೆ ಮಾಡ್ತಾರೆ ಕಾರ್ಯಕ್ರಮ, ಆದರೂ ಕೂಡ ಪ್ರತಿಯೊಬ್ಬರ ಒಂದು ಅಳಿಲು ಸೇವೆ ಸಲ್ಲಬೇಕು ಅನ್ನೋಂಥ ದೃಷ್ಟಿಯಲ್ಲಿ ನಾವು ಪ್ರತಿಯೊಬ್ಬರ ಹತ್ರ ಹೋಗಿ ಇವತ್ತೇನು ನಮ್ಮ ಉತ್ಸವ ಮೂರ್ತಿ ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿ ಕೂಡ ಎಲ್ಲರ ಸಹಕಾರದಿಂದ ಒಬ್ಬರು 500 ಕೊಟ್ಟಿರ್ಬೋದು, ಒಬ್ಬರು 1000 ಕೊಟ್ಟಿರ್ಬೋದು, 525,000 ತನಕ ಕೊಟ್ಟು ಅದನ್ನು ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮನ ಇವತ್ತು ಭಾರಿ ಅಚ್ಚುಕಟ್ಟಾಗಿ ನಾವು ಮಾಡಿರೋಂಥದ್ದು. ಹಾಗೆ ಅದೇ ರೀತಿ ಇವತ್ತಿನ ಕಾರ್ಯಕ್ರಮವನ್ನು ಕೂಡ ಪ್ರತಿಯೊಂದಕ್ಕೂ ಅಕ್ಕಿ ಕೊಡ್ಬೋದು, ಬೇಳೆ ಕೊಡ್ಬೋದು, ಎಣ್ಣೆ ಕೊಡ್ಬೋದು, ಸಾಮಿ ಅಂದವರು ನಮ್ಮ ಡಾಕ್ಟರ್ ರೋಹಿತರು ಇಡೀ ಸಾಮಿ ಅಂತೇ ವಹಿಸ್ಕೊಂಡ್ರು. ಹಾಗೆ ನಮ್ಮ ಪ್ರತಿಷ್ಠಾಪನೆ ನಮ್ಮ ಏನು ಉತ್ಸವ ಮೂರ್ತಿಗೆ 25,000 ಶನಿದೇವ ದೇವಸ್ಥಾನದ ಮುಖ್ಯಸ್ಥರಾದಂಥ ಚಂದ್ರಣ್ಣ ಅವರ ಕುಟುಂಬದವರು ವಹಿಸ್ಕೊಂಡ್ರು. ಅದೇ ರೀತಿ ಪ್ರತಿಯೊಬ್ಬರೂ ಇಲ್ಲಿ ಬಂದಂಥವರು ಹಾಗೆಯೇ ಪೂಜೆ ಕಾರ್ಯಕ್ರಮ ಮುಂದೆ ಆಗಿ ಹೋಗಲ್ಲ, ಏನಾದ್ರು ಒಂದು ಕಾಣಿಕೆ ನಂದು ಇರಲಿ, ಒಂದು 500, 1000, 2000, 5000, 10,000 ಈ ಥರ ಕೊಟ್ಟು ಇವತ್ತು ಕಾರ್ಯಕ್ರಮ ಭಾರಿ ವಿಜೃಂಭಣೆಯಿಂದ ನೆರವೇರಿತು.
ಅದೇ ರೀತಿ ಎಲ್ಲರ ಸಹಕಾರ ಸ್ವಾಮಿಯವರು ಇರ್ಬೋದು, ಪಾತ್ರೆಯವರು ಇರ್ಬೋದು, ಹಾಗೆ ನಮ್ಮ ನಗರಸಭೆಯವರು ಸ್ವಚ್ಛತೆ ಮೂಲಕ ಎಲ್ಲ RCN ಚಾನಲ್ನ ಇವರು ಬಂದಿರು, ಅವರು ಸುದ್ದಿವಾಹಿನಿ ಮಾಡಿದ್ದಾರೆ. ಅದೇ ರೀತಿ ಮಿತ್ರರ ನಮ್ಮ ಲೋಕೇಶ್ ಬಾಬುರವರು ಬಂದು ಇವತ್ತು ಕಾರ್ಯಕ್ರಮನ ಭಾರಿ ಅಚ್ಚುಕಟ್ಟಾಗಿ ಎಲ್ರಿಗೂ ಒಂದು ಪ್ರಚಾರ ಮಾಡೋ ಮೂಲಕ ನಮಗೂ ಸಹಕರಿಸಿದ್ದೀರಿ. ನಿಮಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಎಲ್ಲಕ್ಕಿಂತ ಮುಖ್ಯವಾಗಿ ಎಲ್ಲರೂ ಸಹಕಾರ ಮಾಡ್ತಾರೆ, ಎಲ್ಲರೂ ಇದು ಮಾಡ್ತಾರೆ. ಈ ಕಾರ್ಯಕ್ರಮನ ಒಬ್ಬರು ಇಬ್ಬರ ಕೈಲಿ ಆಗಲ್ಲ. ಇಂಥ ಒಂದು ದೊಡ್ಡ ಕಾರ್ಯಕ್ರಮ ಇವತ್ತು 3,500ರಿಂದ 4,000ಕ್ಕೆ ಅನ್ನ ಸಂತರ್ಪಣೆ ಮಾಡುವಂಥ ಕಾರ್ಯಕ್ರಮ. ಶ್ರೀ ಮೈಲಾರಲಿಂಗೇಶ್ವರ ಸೇವಾ ಟ್ರಸ್ಟ್ನ ಎಲ್ಲ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು ಒಂದು ಮನೆ ಕುಟುಂಬದ ರೀತಿ ಯಾವುದೇ ಒಂದು ಸಣ್ಣ ಪುಟ್ಟ ಲೋಪದೋಷ ಆಗ್ತವೆ, ಸಣ್ಣ ಪುಟ್ಟ ಮಾತುಕತವೆ, 10 ಜನ ಕೆಲಸ ಮಾಡ್ಬೇಕಾದ್ರೆ ಸಣ್ಣ ಪುಟ್ಟ ಆಗ್ತವೆ. ಆದರೂ ಕೂಡ ಎಲ್ಲನೂ ಅವ್ರು ಇದರಲ್ಲೇ ಮಡಿಕೊಂಡು ಅನುಸರಿಸ್ಕೊಂಡು ಎಲ್ಲರೂ ಇವತ್ತು ಒಂದು ಮನೆ ಕುಟುಂಬದ ರೀತಿ 3 ದಿವಸಗಳ ಕಾಲ ಭಾರಿ ವಿಜೃಂಭಣೆಯಿಂದ ಕಾರ್ಯಕ್ರಮನ ನೆರವೇರಿಸಿದ್ದೀರಿ. ನೀವೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಅದೇ ಥರ ನಮ್ಮ ಅರುಣ್ರವರು ತಂದೆಯವರು ಕೂಡ ನಮ್ಮ ದೇವಸ್ಥಾನದ ಒಂದು ಎಲ್ಲ ಪ್ರತಿಯೊಂದು ವಿಚಾರದಲ್ಲೂ ನಾವೇನು ಅಂದ್ಕೊಂಡಿರೋದಿಲ್ಲ ಅಂಥ ಒಂದು ಪೂಜಾ ಕಾರ್ಯಕ್ರಮಗಳನ್ನ ಹೇಳಿ ನಮ್ಮನ್ನ ಕಣ್ತರಿಸಿ ಆ ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ದಾರೆ. ಯಾವುದೇ ಒಂದು ಹಬ್ಬ ಹರಿದಿನಗಳಾಗ್ಬೋದು, ಇಂತಿಂಥದ್ದು ಮಾಡಬೇಕು ಅನ್ನೋದು ನಮ್ಮ ಮನವರಿಕೆ ಮಾಡಿ ನಮ್ಮ ಟ್ರಸ್ಟ್ಗೆ ಮನವರಿಕೆ ಮಾಡಿ ಮಾಡಿಕೊಡ್ತಾ ಇದ್ದಾರೆ. ಅದೇ ರೀತಿ ಎಲ್ಲರ ಸಹಕಾರ ಈ ಮೂಲಕ ನಮ್ಮ ಮಿತ್ರ ಏನು ಸುದ್ದಿವಾಹಿನಿ ಇದೆ ಇದರ ಮೂಲಕ ಇದಕ್ಕೆ ಸಹಕಾರ ಕೊಟ್ಟಂತ ಎಲ್ರಿಗೂ ಇವತ್ತು ಇಲ್ಲಿ ಹುಣಸೂರು ನಮ್ಮ 26ನೇ ವಾರ್ಡ್ ಆಗ್ಬೋದು, ಇತರೆ ವಾರ್ಡು ಕರಿಗೋಡು ಬೀದಿ, ನಮ್ಮ ಮನೆ ಬೀದಿ ಎಲ್ಲ ಹುಣಸೂರು ತಾಲೂಕಿನ ಸಮಸ್ತ ಜನತೆ ಏನು ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂಥವ್ರಿಗೆ ನಮ್ಮೆಲ್ರಿಗೂ ಈ ಮೂಲಕ ನಾನು ಅಭಿನಂದನೆಗಳು ಧನ್ಯವಾದಗಳನ್ನ ತಿಳಿಸ್ತಾ ನಮ್ಮ ಸೇವಾ ಟ್ರಸ್ಟ್ಗೆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ. ಇನ್ನು ಮುಂದಿನ ದಿವಸಗಳಲ್ಲಿ ಇದೇ ರೀತಿ ಇಂಥ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಇದೇ ಕಾರ್ಯಕ್ರಮಗಳನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡೋಂಥ ಭಕ್ತಿ ಭಾವ ಭಗವಂತ ವಿಘ್ನೇಶ್ವರ ಸ್ವಾಮಿ, ಮೈಲಾರಲಿಂಗೇಶ್ವರ ಸ್ವಾಮಿ
ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.